ನಮಸ್ಕಾರ ವೀಕ್ಷಕರೇ, ನಾಲೆಜ್ ಹೌಸ್ ಯೂಟ್ಯೂಬ್ ಚಾನಲ್ ತಮಗೆಲ್ಲ ಸ್ವಾಗತ. ಯಾರೆಲ್ಲ PM ವಿಶ್ವಕರ್ಮಕ್ಕೆ ಅರ್ಜಿ ಸಲ್ಲಿಸಿದರೋ ಅವ್ರ ಅರ್ಜಿ ಈಗಾಗಲೇ ಅಪ್ರೂವಲ್ ಆಗಿರ್ಬೋದು ಅಥವಾ ಪೆಂಡಿಂಗ್ ಇರ್ಬೋದು, ಇನ್ನೇನು ಕೆಲವರಲ್ಲಿ ಅಪ್ರೂವಲ್ ಕೂಡ ಆಗುತ್ತೆ. ಈ ಒಂದು ವಿಡಿಯೋದಲ್ಲಿ ಇನ್ನೂ ಯಾರು PM ವಿಶ್ವಕರ್ಮಕ್ಕೆ ಅರ್ಜಿನ ಸಲ್ಲಿಸಿಲ್ವೋ ಅವ್ರಿಗೆ ಒಂದು ಬಿಗ್ ಅಪ್ಡೇಟ್ ಇದೆ. ಯಾಕಂದರೆ ಇನ್ನು ಮುಂದೆ ನೀವು PM ವಿಶ್ವಕರ್ಮ ಅರ್ಜಿ ಸಲ್ಲಿಸಕ್ಕೆ ಹೋದರೆ ಆ ಅರ್ಜಿ ಸಲ್ಲಿಕೆ ಆಗ್ತಾ ಇಲ್ಲ. ಹೌದು ಸ್ನೇಹಿತರೆ, ಖಂಡಿತ ಆ ಅರ್ಜಿ ಸಲ್ಲಿಕೆ ಆಗ್ತಾಯಿಲ್ಲ. ಯಾಕಂದರೆ PM ವಿಶ್ವಕರ್ಮ ವೆಬ್ಸೈಟಲ್ಲಿ ಒಂದು ಬಿಗ್ ಬದಲಾವಣೆ ತಂದಿದ್ದಾರೆ. ನೀವಿನ್ನೂ ಅರ್ಜಿ ಸಲ್ಲಿಸಿಲ್ಲ ಅಂದರೆ ನಂತರ ನಾಳೆ ಅಥವಾ ಇವತ್ತು ಅಥವಾ ಇನ್ನೊಂದು ದಿನ ಅರ್ಜಿ ಸಲ್ಲಿಸಬೇಕು ಅಂತ ಅಂದ್ಕೊಂಡಿದ್ರೆ ಅರ್ಜಿ ಸಲ್ಲಿಸಕ್ಕೆ ಹೋದರೆ ಆ ಅರ್ಜಿ ಅದು ತಗೊಳ್ತಾ ಇಲ್ಲ. PM ವಿಶ್ವಕರ್ಮ ವೆಬ್ಸೈಟಲ್ಲಿ ಒಂದು ಸಣ್ಣ ಬದಲಾವಣೆ ಮಾಡಿದ್ದಾರೆ. ಈ ಬದಲಾವಣೆಯಿಂದಾಗಿ ನಿಮ್ಮ ಅರ್ಜಿ ಸಲ್ಲಿಕೆ ಆಗ್ತಾ ಇಲ್ಲ. ಎಂಥವ್ರ ಅರ್ಜಿ ಸಲ್ಲಿಕೆ ಆಗ್ತಾ ಇಲ್ಲ, ಆಧಾರ್ ಕಾರ್ಡ್ನಲ್ಲಿ ಒಂದಿಷ್ಟು ಬದಲಾವಣೆ ಇರೋದ್ರಿಂದ ಆ ಅರ್ಜಿ ಸಲ್ಲಿಕೆ ಆಗ್ತಾ ಇಲ್ಲ. ಏನು ಸಮಸ್ಯೆ ಆಗಿದೆ ಅಂತ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ನೋಡೋಣ ಬನ್ನಿ. ನಿಮಗೆ ಗೊತ್ತಿದೆ, PM ವಿಶ್ವಕರ್ಮ ಅರ್ಜಿ ಪ್ರಾರಂಭವಾಗಿ ಬಹಳಷ್ಟು ದಿನಗಳಾಯಿತು. ಸುಮಾರು 4 ತಿಂಗಳಾಯಿತು. ಬೇರೆ ಬೇರೆ ಜಿಲ್ಲೆಗಳಲ್ಲಿ 1 ತಿಂಗಳ ಮೇಲಾಯಿತು. ಈಗಾಗಲೇ ಕರ್ನಾಟಕದಲ್ಲಿ ಸಾವಿರಾರಲ್ಲ ಲಕ್ಷಾಂತರ ಜನ ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಅದು ಸಂಪೂರ್ಣವಾಗಿ ಅರ್ಜಿ ಸಲ್ಲಿಕೆ ಆಗಿದೆ. ಕೆಲವು ದಿನಗಳ ಹಿಂದೆ ಒಂದು ಬಿಗ್ ಅಪ್ಡೇಟ್ ಬಂದಿತ್ತು. ಯಾಕಂದರೆ ನಿಮ್ಮ ಆಧಾರ್ ಕಾರ್ಡ್ನಲ್ಲಿ ಸಣ್ಣ ಆಪು, ವೈಪ್ ಆಪು, ಕೋಮಾಪಿ ಇಲ್ಲದೇ ಇದ್ರೆ ಅರ್ಜಿನ ತಗೋತಾ ಇರಲಿಲ್ಲ. ಇದು ನಿಮ್ಗೆ ಗೊತ್ತು. ಬಹಳ ಜನ ಅರ್ಜಿ ಸಲ್ಸಕ್ಕೆ ಹೋಗಿದ್ದಾರೆ, ಈ ರೀತಿ ಪ್ರಾಬ್ಲಮ್ ಇದ್ದಿದ್ದು ಅರ್ಜಿನ ತಗೊಂಡಿರ್ಲಿಲ್ಲ. ಅಂಥವ್ರು ಅರ್ಜಿಗಳು ರಿಜೆಕ್ಟ್ ಆಗಿದ್ದು. ಯಾರ ಆಧಾರ್ ಕಾರ್ಡಲ್ಲಿ ಈ ಥರ ಅಪ್ಡೇಟ್ ಇದೆಯೋ ಅವ್ರ ಅರ್ಜಿ ತಗೊಳ್ತಾ ಇರಲಿಲ್ಲ. ಆದರೆ ಒಂದು ವಾರದಿಂದ ಅಂದರೆ ಡಿಸೆಂಬರ್ 28, 29 ತದನಂತರ ಅರ್ಜಿ ಸಲ್ಲಿಸಿದ ವ್ಯಕ್ತಿಗಳಿಗೆ ಅರ್ಜಿ ತಗೋತಾ ಇತ್ತು. ಆಧಾರ್ ಕಾರ್ಡ್ನಲ್ಲಿ ಸಣ್ಣ ಆಪು, ವೈಪ್ ಆಪು, ಕೋಮಾಪಿ ಇಲ್ಲದೇ ಇದ್ರೂ ಕೂಡ ಅರ್ಜಿನ ತೆಗೆದುಕೊಳ್ತಾ ಇತ್ತು. ನಿರಂಕುಶವಾಗಿ ಯಾವುದೇ ಸಮಸ್ಯೆ ಇಲ್ಲದೇ ನೀವು PM ವಿಶ್ವಕರ್ಮಕ್ಕೆ ಅರ್ಜಿನ ಸಲ್ಲಿಸಬಹುದಾಗಿತ್ತು. ಆದರೆ ಇವತ್ತು ಅಂದರೆ ಜನವರಿ 5ನೇ ತಾರೀಕು ನಂತರ ನೀವೇನಾದರೂ ಆಧಾರ್ ಕಾರ್ಡ್ ತಗೊಂಡು, ಬ್ಯಾಂಕ್ ಪಾಸ್ಬುಕ್ ತಗೊಂಡು, ಪ್ಯಾನ್ ಕಾರ್ಡ್ ತಗೊಂಡು, ರೇಷನ್ ಕಾರ್ಡ್ ತಗೊಂಡು ಹೋಗಿ ಹತ್ತಿರದ ಸೇವಾ ಸೆಂಟರ್ಲಿ ಅಥವಾ ಬೇರೆ ಸೇವಾ ಕೇಂದ್ರದಲ್ಲಿ ಅಥವಾ ಗ್ರಾಮೋನ್ನತ ಇನ್ಯಾವುದೇ ಸೇವಾ ಕೇಂದ್ರದಲ್ಲಿ ಅರ್ಜಿನ ಸಲ್ಲಿಸಕ್ಕೆ ಹೋದರೆ ಆ ಅರ್ಜಿ ತೆಗೆದುಕೊಳ್ತಾ ಇಲ್ಲ. ಕಾರಣ ಏನಂದರೆ ಅಂಥವರ ಆಧಾರ್ ಕಾರ್ಡನ್ನು ಅವರು ಅಕ್ಸೆಪ್ಟ್ ಮಾಡ್ತಾ ಇಲ್ಲ. PM ವಿಶ್ವಕರ್ಮ ವೆಬ್ಸೈಟು ಈ ರೀತಿ ಇರ್ತಕ್ಕಂಥ ಆಧಾರ್ ಕಾರ್ಡ್ನ ತೆಗೆದುಕೊಳ್ತಾ ಇಲ್ಲ. ಈ ರೀತಿ ಅರ್ಜಿ ಸಲ್ಲಿಸಬೇಕಾದ್ರೆ ಏನು ಮಾಡಬೇಕು? ಈಗ ನಿಮ್ಮ ಆಧಾರ್ ಕಾರ್ಡ್ ನೀವು ಚೆಕ್ ಮಾಡ್ಕೊಳ್ಳಿ. ನಿಮ್ಮ ಆಧಾರ್ ಕಾರ್ಡ್ ನಿಮ್ಮ ಹೆಸರು ಇರುತ್ತೆ, ಮೇಲೆ ಕೆಳಗಡೆ ಸಣ್ಣ ಆಪು, ವೈಪ್ ಆಪು, ಕೋಮಾಪು ಇರೋದಿಲ್ಲ. ಅಂಥವ್ರು ಅರ್ಜಿ ತೊಗೊಳ್ಳಲ್ಲ. ಅಂಥವ್ರು ಏನು ಮಾಡಬೇಕು? ನಾವು ಕೆಲವು ಜನ ಸರಿಸಿದಾರಲ್ಲ, ಮೊನ್ನೆ ಎಲ್ಲ ಅರ್ಜಿ ತೊಗೊಂಡಿದೆಯಲ್ಲ, ಈಗ ಯಾಕೆ ಆ ಥರ ಸಮಸ್ಯೆ ಆಗಿದೆ ನೋಡಿ. ಒಂದು ವಾರದಿಂದ ಆ ಸಮಸ್ಯೆ ಬಗೆಹರಿಸಿದ್ರು. ಬಟ್ ಈಗ ಮತ್ತೆ ಸಮಸ್ಯೆ ಉಂಟಾಗಿದೆ. ನೀವು ಅರ್ಜಿ ಸಲ್ಲಿಸೋಕೆ ಅದು ತಗೊಳ್ಳಲ್ಲ. ಅಂಥವ್ರು ಏನು ಮಾಡಬೇಕು ಅಂತಂದರೆ ನಿಮ್ಮ ಆಧಾರ್ ಕಾರ್ಡ್ನ ಅಪ್ಡೇಟ್ ಮಾಡಿಸ್ಕೋಬೇಕು. ಆಧಾರ್ ಸೇವಾ ಕೇಂದ್ರಕ್ಕೆ ಹೋಗಿ ಅಥವಾ ಒಂದು ಗೆಜೆಟೆಡ್ ಫಾರ್ಮ್ ತೊಗೊಂಡೋಗಿ ಈ ಗೆಜೆಟೆಡ್ CB ಕೆಟಗರಿ ಇರ್ತಾರಲ್ಲ, ಸರ್ಕಾರಿ ನೌಕರು ಇರ್ತಾರ, ಅವ್ರ ಹತ್ರ ಸಹಿ ಮಾಡಿಸ್ಕೊಂಬಂದು ಆಧಾರ್ ಕಾರ್ಡ್ನ ಅಪ್ಡೇಟ್ ಮಾಡಿ 1 ವಾರ ಅಥವಾ 15 ದಿವಸ ನಂತರ ಅರ್ಜಿನ ಸಲ್ಲಿಸಿದ್ರೆ ಮಾತ್ರ ಅರ್ಜಿ ಸಲ್ಲಿಕೆ ಆಗುತ್ತೆ. ಇಲ್ಲದೇ ಇದ್ರೆ ಆ ಅರ್ಜಿ ಸಲ್ಲಿಕೆ ಆಗಲ್ಲ. ನೋಡಿ, ಮತ್ತೆ ಸ್ಟಾಪ್ ಮಾಡಿದ್ದಾರೆ. ಈ ಸಮಸ್ಯೆ ಮತ್ತೆ ಬಂದಿದೆ. ಇದು ಸರಿಯಾಗಿತ್ತು, ಎಲ್ಲ ಕ್ಲಿಯರ್ ಆಗಿತ್ತು, ಮತ್ತೆ ಅರ್ಜಿ ಸಲ್ಲಿಸಬೇಕಂತ ಅಂದ್ಕೊಂಡವ್ರಿಗೆ ಇದೊಂದು ಬಿಗ್ ಶಾಕ್ ಅಂತಾನೆ ಹೇಳ್ಬೋದು. ನಿಮ್ಮ ಆಧಾರ್ ಕಾರ್ಡಲ್ಲಿ ಈ ಥರ ಇದೆ, ನೀವು ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ನೀವಿನ್ನೂ PM ವಿಶ್ವಕರ್ಮಕ್ಕೆ ಅರ್ಜಿ ಸಲ್ಲಿಸಿಲ್ಲ ಅಂದರೆ ಒಂದು ಬಾರಿ ನಿಮ್ಮ ಆಧಾರ್ ಕಾರ್ಡ್ ಚೆಕ್ ಮಾಡ್ಕೊಳ್ಳಿ. ಅದೆಲ್ಲ ಸರಿಯಾಗಿತ್ತು ಅಂದರೆ ಅರ್ಜಿ ಸಲ್ಲಿಸಿ. ಇಲ್ಲ ರೀ, ನಮ್ಮ ಆಧಾರ್ ಕಾರ್ಡ್ನಲ್ಲಿ ಕೆಳಗಡೆ ಅಂದರೆ ಹೆಸರು ಕೆಳಗಡೆ ಸಣ್ಣ ಆಪು, ವೈಪ್ ಆಪು ಇಲ್ಲ ಅಂತಂದರೆ ಈಗ ನೀವು ಮಾಡಬೇಕಾಗಿದ್ದೇನಪ್ಪ ಅಂದರೆ ಆಧಾರ್ ಸೇವಾ ಕೇಂದ್ರಕ್ಕೆ ಹೋಗಿ ಆಧಾರ್ ಕಾರ್ಡ್ನ ಅಪ್ಡೇಟ್ ಮಾಡಿಸ್ಕೊಳ್ಳಿ. ಅಂದರೆ ನಿಮಗೆ ಸಣ್ಣ ಆಪು, ವೈಪ್ ಆಪು, ಕೋಮಾಪು ಅಥವಾ ಬರೋ ಹಾಗೆ ನೋಡಿಕೊಂಡು ತದನಂತರ ಅರ್ಜಿ ಸಲ್ಲಿಸಬೇಕಾಗುತ್ತೆ. ಇಲ್ಲ, ನಾವು ಆ ರೀತಿ ಮಾಡೋಕ್ಕಾಗಲ್ಲ, ನಮಗೆ ಹತ್ರ ಟೈಮ್ ಇಲ್ಲ, ನಾವು ಹೋಗೋಕ್ಕಾಗಲ್ಲ, ನಾನು ನೇರವಾಗಿ ಸೇವಾ ಸೆಂಟ್ರಲ್ಲೇ ಅರ್ಜಿ ಸಲ್ಲಿಸ್ತೀನಿ ಅಂತಂದರೆ ಖಂಡಿತ ಅರ್ಜಿ ಸಲ್ಲಿಕೆ ಆಗ್ತಾ ಇಲ್ಲ. ಬೇಕಾದ್ರೆ ಒಂದು ಬಾರಿ ನೀವು ಪ್ರಾಕ್ಟಿಕಲ್ ಮಾಡಿಕೊಂಡು ನೋಡ್ಕೋಬೋದು. ಯಾರು ತಡ ಮಾಡಿದಾರೋ ಅವ್ರಿಗಿದು ಸಮಸ್ಯೆ ಆಗಿದೆ. ನೋಡಿ, PM ವಿಶ್ವಕರ್ಮ ವೆಬ್ಸೈಟಲ್ಲಿ ಕೆಲವು ಬದಲಾವಣೆಯನ್ನು ಮಾಡ್ತಾ ಇದ್ದಾರೆ. ಆ ಬದಲಾವಣೆ ತಕ್ಕಂಗೆ ಅದು ಸಮಸ್ಯೆ ಆಗ್ತಾ ಇದೆ. ನೀವು ಎಷ್ಟು ಜನ ಈಗಾಗಲೇ PM ವಿಶ್ವಕರ್ಮ ಅರ್ಜಿ ಸಲ್ಲಿಸಿದ್ರ, ಯಾರ್ದು ಅಪ್ರೂವ್ ಆಗಿದೆ, ಇನ್ನು ಯಾರ್ದು ಅಪ್ರೂವ್ ಆಗಿಲ್ಲ ಅಂತ ಕಾಮೆಂಟ್ ಮಾಡಿ ತಿಳಿಸಿ. ಅದರ ಮುಂದಿನ ಪ್ರೊಸೆಸರ್ ಏನು, ಯಾವ ರೀತಿ ಲೋನ್ ಕೊಡ್ತಾರೆ, ಯಾವ ರೀತಿ ಪ್ರೊಸೆಸ್ ಮುಂದೆ ಹೋಗುತ್ತೆ ಅಂತ ನಾನು ಕಾಲಕ್ಕೆ ಟೈಮು ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ನೀವು ಇದೇ ಮೊದಲ ಬಾರಿ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ನಮ್ಮ ಟೆಲಿಗ್ರಾಮ್ ಮತ್ತು ವಾಟ್ಸಪ್ ಗ್ರೂಪ್ಗೆ ಜಾಯಿನ್ ಆಗಿ. ಇಂಥದ್ದೇ ಮತ್ತೊಂದು ವಿಡಿಯೋದಲ್ಲಿ ನಾನು